ಇದು ಸ್ವಂತವಾಗಿ ನನ್ನ ಕಡೆಯಿಂದ ಆ ಊರಿಗೆ ಒಂದು ಕೊಡುಗೆ ಅಂತೇಳಿ ನಾನು ಮತ್ತು ನನ್ನ ಸದಸ್ಯರುಗಳೆಲ್ಲ ಸೇರಿ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಕೇಳಿದ್ದಕ್ಕೆಲ್ಲ ಚೆನ್ನಾಗಿ ಸ್ಪಂದಿಸಿ ನಮ್ಮ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಏನು ಬೇಕೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳಿಂದ. ಅವ್ರಿಗೆ ಅಭಿನಂದನೆಗಳು ಊರಿನ ಮುಖ್ಯಸ್ಥರಿಂದ ಸಲ್ಲಿಸ್ತಾ ಇದ್ದೀವಿ. ಸರ್, ಸುಮಾರು ದಿವಸದಿಂದ ಉದಿಪಳೆ ಬಸ್ ಸ್ಟಾಪ್ ಅನ್ನೋದು ಒಂದು ಇರಲಿಲ್ಲ. ಯಾವಾಗೂ ಇಲ್ಲಿಂದ ಸಿಟಿ ಕಡೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಆ ಕಾರಣದಿಂದ ನಮ್ಮ ಇಲ್ಲಿರೋಂಥ ಸದಸ್ಯರುಗಳು ನಮ್ಮ ಸ್ವಾಮೀಜಿ ಅಂತೀವಿ, ಮತ್ತು ಚಂದ್ರ ಅಂತ, ಬಾಬು ಅಂತ, ತಿಮ್ಮವ್ರು ಅಂತ ಹೇಳಿ, ದಡ್ಡು ಅಂತ ಹೇಳಿ ಇವರೆಲ್ಲ ಸದಸ್ಯರುಗಳು ಸುಮಾರು ಸತಿ ಕೇಳಿಕೊಂಡ್ರು. ಇಲ್ಲಿ ಜಾಗದ ತುಂಬ ತೊಂದರೆ ಇತ್ತು. ಆ ಜಾಗದ ತೊಂದರೆ ಇರೋದ್ರಿಂದ ಏನಾಗಿದೆ, ಬೇರೆ ಯಾರೋ ಸ್ವಲ್ಪ ಸರ್ಕಾರದ ಜಾಗದಲ್ಲಿ ಅಂಗಡಿಗಳು ಇಟ್ಕೊಂಡಿದ್ರು, ಅವ್ರು ಕರೆದಿ ಮಾತಾಡಿ ಅವ್ರಿಗೇನೋ ಒಂದು ಹಣ ಸಹಾಯ ಮಾಡಿ ಅವ್ರೇನೋ ಒಂದು ಬೇರೆ ವ್ಯಾಪಾರ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟು ಜಾಗ ಬಿಡಿಸಿ ಆ ಜಾಗದಲ್ಲಿ ನಮ್ಮ ಒಂದು ಕಂಪ್ನಿಯಿಂದ ಒಂದು ಬಸ್ ನಿಲ್ದಾಣ ಮಾಡಿಸಿದ್ದೀವಿ. ಇದು ಯಾವುದೇ ಗ್ರಾಮ ಪಂಚಾಯತಿದಂತ ಅಲ್ಲ ದುಡ್ಡು, ಇದು ಸ್ವಂತವಾಗಿ ನನ್ನ ಕಡೆಯಿಂದ ಆ ಊರಿಗೆ ಒಂದು ಕೊಡುಗೆ ಅಂತೇಳಿ ನಾನು ಮತ್ತು ನನ್ನ ಸದಸ್ಯರುಗಳೆಲ್ಲ ಸೇರಿ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಎಲ್ಲ ಸಾರ್ವಜನಿಕರ ಅನುಕೂಲ ಆಗಲಿ ಅನ್ನೋ ಡಾಕ್ಯುಮೆಂಟ್ಸ್ ಅಂದರೆ ಅರ್ಥ ಆಗಲಿಲ್ಲ ಏನಂತ. ಭಾಗ್ಯಲಕ್ಷ್ಮಿ ಈಗ ಎಲ್ಲರದು ಬರ್ತಾ ಇದೆ. ಕೆಲವ್ರದ್ದು ಏನಾಗಿರುತ್ತೆ, ಅವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿರ್ತಾರೆ, ಅಂದರೆ ಅವ್ರ ಮಕ್ಕಳಾಗಿರ್ತಾರೆ. ಆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆದಾಗ ಏನೋ ಅವ್ರು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇದು ಮಾಡಿರ್ತಾರೆ, ಅದ್ರಲ್ಲಿ ಕನೆಕ್ಟಿವಿಟಿ ಲಿಂಕ್ ಆಗಿದಾಗ ಏನಾಗುತ್ತೆ, ಬರೋರ್ಗೂ ನಿಂತೋಗುತ್ತೆ. ಯಾವುದೋ ಒಂದು ಜಮೀನು ಮಾರಿರ್ತಾರೆ, ಅದಕ್ಕೆ TDS ಕಟ್ಟಿರ್ತಾರೆ. TDS ಕಟ್ಟಿದ ತಕ್ಷಣ ಏನೇನಾಗುತ್ತೆ, ಆ ಅಮೌಂಟ್ನ ನಿಂತ್ಕೊಳ್ಳುತ್ತೆ. ಅಲ್ಲಿ ಹೇಗಾದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ಅಲ್ಲಿ ಹೋದ ತಕ್ಷಣ ಇವ್ರು ಈ ಮಟ್ಟಕ್ಕೆ ಟರ್ನ್ ಓವರ್ ಇತ್ತು ಅಂದಮೇಲೆ ನಿಲ್ಲಿಸ್ಬಿಡ್ತಾರೆ. ಅವ್ರು ಜಮೀನು ಮಾರಿದಿರ್ಬೋದು ಇನ್ನೊಂದು. ಆ ಉದ್ದೇಶದಲ್ಲಿ ಕೆಲವ್ರು ಅಂದ್ರೇನು, ಒಂದು ಅಕ್ಕಿ ಕಾಳಷ್ಟು ಜನಕ್ಕೆ ತೊಂದರೆ ಆಗಿದೆ. ಅದು ಆ ಉದ್ದೇಶದಿಂದ. ಮಿಕ್ಕವ್ರಿಗೆಲ್ಲ ಬರ್ತಾಯಿದೆ. ಒಂದು ತಿಂಗಳು ಮಿಸ್ ಆದರೆ 2ನೇ ತಿಂಗಳು 3ನೇ ತಿಂಗಳು ಎಲ್ಲ ಆಗ್ತಾಯಿದ್ದಾರೆ. ಸರ್ಕಾರದಿಂದ ಏನು ಯೋಜನೆಗಳು ಕೊಟ್ಟಾರೋ ಅದು ಪೂರ್ಣವಾಗಿ ನಡೀತಾನೆ ಇದೆ. ರೇಷನ್ ಇರ್ಬೋದು, ಭಾಗ್ಯಲಕ್ಷ್ಮಿನದು, ಭಾಗ್ಯ ಜ್ಯೋತಿ ಇರ್ಬೋದು, ಪ್ರತಿಯೊಂದು ನಡೀತಾ ಇದೆ ಸರ್. ಕೆಲಸ ಕೇಳಿದ್ರು ನಮ್ಮ ಮಂದಿಗೆ ಇಲ್ಲ ಅಂತ ಹೇಳಲ್ಲ. ಕೇಳಿದ್ದಕ್ಕೆಲ್ಲ ಚೆನ್ನಾಗಿ ಸ್ಪಂದಿಸಿ ನಮ್ಮ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಅವ್ರ ಋಣ ಅಂತೂ ನಾವು ಯಾವತ್ತೂ ತೀರ್ಸೋಕ್ಕಲ್ಲ. ಅವರಂಥ ಬಡಪರ ಅಧ್ಯಕ್ಷರು, ಬಡವ್ರ ಬಗ್ಗೆ ಕಾಳಜಿ ಇರೋ ಅಧ್ಯಕ್ಷರು ನನ್ನ ಇಷ್ಟಿಲ್ಲ, ನಾನು ನೋಡಿಲ್ಲ ಅಷ್ಟೇ. ಅವ್ರಿಗೆ ಊರಿನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಪರ್ವಿಜಣ್ಣ ಅವ್ರಿಗೆ ಎಲ್ಲರೂ ಊರಿಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಏನು ಬೇಕೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳಿಂದ. ಅವ್ರಿಗೆ ಅಭಿನಂದನೆಗಳು ಊರಿನ ಮುಖ್ಯಸ್ಥರಿಂದ ಸಲ್ಲಿಸ್ತಾ ಇದ್ದೀವಿ.